ಈಗ ಅನಂತರ ಈಗ ನೀವೇನು ಕೃಷಿ ಈಗ ಮಾಡಲಿಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದರೆ ಎಲ್ಲ ಸಿದ್ಧತೆ ಆಗಿದೆ. ಓಕೆ, ಈಗ ಏನೆಲ್ಲ ಮಾಡಬೇಕಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳ್ಬಿಟ್ಟು ನಿಮ್ಮೊಂದು. ಸರ್, ಈಗ ನಾನು ಮಾಡ್ತಾ ಇರೋದು ಟೋಟಲಿ 2.5 ಎಕರೆನಲ್ಲಿ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಅಡಿಕೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ನನಗೆ. ಬಟ್ ಏನಂದರೆ ಅಪ್ಪ ತಂದೆಯವ್ರದ್ದು ಅವ್ರದ್ದೇನೋ ಒಂದು ವಯಸ್ಸಾಗಿದೆ, ಅವ್ರದ್ದೇನೋ ಒಂದು ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 1 ಎಕರೆನಲ್ಲಿ ಏನು ಮಾಡ್ತಾಯಿದ್ದೀನಿ, 1 ಎಕರೆನಲ್ಲಿ ಕಂಪ್ಲೀಟು ಹಣ್ಣಿನ ತೋಟ 1 ಎಕರೆನಲ್ಲಿ. ಅಂದರೆ ಬಾರ್ಡ್ರಸಲ್ಲಿ ನಿಮಗೆ ಫಾರೆಸ್ಟ್ರಿ ಟ್ರೀಸು, ಫೆನ್ಸಿಂಗಿಂದ 5 ಅಡಿಗೆ, ಸೊ ಅಲ್ಲಿಂದ 10 ಅಡಿಗೆ ಫುಲ್ ಬಾರ್ಡ್ರಲ್ಲಿ ತೆಂಗು, ಕಂಪ್ಲೀಟ್ಸ್ ಓನ್ಲಿ ಬಾರ್ಡ್ರಸ್. ಅದಾದಮೇಲೆ ಒಳಗಡೆಗೆ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ. ಸೊ ನಿಮಗೆ ಒಂದು ಲೈನ್ ಕಬ್ಬು ಬರುತ್ತೆ, ಒಂದು ಲೈನ್ ಬಾಳೆ ಬರುತ್ತೆ. ಸೊ ಆ ಗಿಡದಿಂದ ಗಿಡ 10 ಅಡಿ ಏನಿದೆಯಲ್ಲ ಅದ್ರ ಮಧ್ಯೆ ಹಣ್ಣಿನ ಗಿಡಗಳು. ಸೊ ಆಲ್ಮೋಸ್ಟ್ ಒಂದು 80 ವೆರೈಟಿ ಹಣ್ಣಿನ ಗಿಡ ಬರುತ್ತೆ 1 ಎಕರೆನಲ್ಲಿ. 80 ಹಣ್ಣಿನ ವೆರೈಟಿ, ಅದೆಲ್ಲ ಕುಬ್ಜ. ಸೊ ನಮಗೆ ಕೈಗೆ ಸಿಗೋ ಥರ ನಾವೆಲ್ಲ ಟ್ರಿಮ್ ಮಾಡಿ 10 ಅಡಿ ಸ್ಪೇಸ್ ಏನು ಕೊಟ್ಟಿರ್ತೀವಿ ಆ 10 ಅಡಿ ಒಳಗಡೆ ಬೆಳೆಸ್ತೀವಿ ಗಿಡಗಳನ್ನ, ಹಣ್ಣಿನ ಗಿಡಗಳೆಲ್ಲ. ಆಮೇಲೆ ಫಾರೆಸ್ಟ್ರಿ ಟ್ರೀಸು ಅಷ್ಟೇ, ನಾನು ಅರಳಿ ಮರ ಹಾಕ್ತೀನಿ, ಗೋಣಿ ಮರ ಹಾಕ್ತೀನಿ. ಸೊ ಯಾವುದು ಹಳೆಯ ಕಾಲದ ಮರಗಳು, ಇದರಿಂದ ಅಡ್ವಾಂಟೇಜ್ ತುಂಬ ಇದೆ. ಏನು ಅಂದರೆ, ಸೊ ಪಕ್ಷಿಗಳು ಏನಾದರೂ ಬಂದವು ನಮಗೆ ಹಣ್ಣಿನ ಗಿಡಕ್ಕೆ ನೇರವಾಗಿ ಬರೋಲ್ಲ. ಸೊ ಬಾರ್ಡ್ರಸಲ್ಲಿ ನಮಗೆ ಹರಳಿ ಮರ, ಸೊ ಅವಕ್ಕೆ ಫೇವರೇಟ್ ಹಣ್ಣುಗಳಿದ್ದರೆ ತಿಂದ್ಕೊಂಡ್ಬಿಟ್ಟು ಅಲ್ಲೇ ಹೋಗ್ತವೆ. ಒಂದಷ್ಟು ಪರ್ಸೆಂಟೇಜು ಅವಾಯ್ಡ್ ಆಗುತ್ತೆ. ಯಾಕೆಂದರೆ ನಮ್ಮ ಪೂರ್ವಜರು ಮಾಡ್ಕೊಂಬಂದಿರೋದು ಟೆಕ್ನಿಕೇ ಅದು, ನಮ್ಮದೇನು ಹೊಸ ಟೆಕ್ನಿಕ್ ಏನಲ್ಲ, ಅದು ನಮ್ಮ ಪೂರ್ವಜರು ಮಾಡ್ಕೊಂಬಂದಿರೋದು. ಸೊ ಅದನ್ನು ಬಿಟ್ಬಿಟ್ಟು ಇನ್ನೊಂದು 1.5 ಎಕರೆನಲ್ಲಿ ಜಾಸ್ತಿ ಅಡಿಕೆ ಗಿಡನೂ ಆಗ್ತಾಯಿಲ್ಲ, ಒಂದು 400 ಅಷ್ಟೇ ಅಡಿಕೆ ಗಿಡ ಹಾಕ್ತಾಯಿದ್ದೀನಿ ನಾನು. ಸೊ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಜಾಯ್ಕಾಯಿ ಬರುತ್ತೆ, ಕಾಫಿ. ಆಮೇಲೆ ಈ ನಾನು ಅಗಸೆ ಗಿಡಕ್ಕೆ 1 ವರ್ಷ ಆದಮೇಲೆ ಮೆಣಸು ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀನಿ, ಕಾಳು ಮೆಣಸು. ನಾನು ಎವ್ರಿ 10 ಫೀಟು ನಾನು ಆ್ಯಕ್ಚುಲಿ ಸಾಲುಗಳು ಹಾಕೊಂಡು ಹೋಗ್ಬಿಡ್ತೀನಿ, ಅಗಸೆ ಗಿಡದ ಸಾಲುಗಳು. 1 ಲೈನ್ ಅಗಸೆ, 1 ಲೈನು ನುಗ್ಗೆ, 1 ಲೈನ್ ಗ್ಲಿರಿಸಿಡಿಯ ಗೊಬ್ಬರದ ಗಿಡ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇದೆಲ್ಲ 10 ಅಡಿಗೆ ಒಂದು ಗಿಡ ಬಿಟ್ಕೊಂಡು ನಾನು ಇನ್ನು ಉಳಿದಿದ್ದೆಲ್ಲ ಕಟ್ ಮಾಡಿ ಮಲ್ಚಿಂಗ್ ಮಾಡ್ತೀವಿ ಭೂಮಿಗೆ. ಆ 10 ಅಡಿಗೆ ಒಂದೊಂದು ಗಿಡ ಬಿಟ್ಟಿರ್ತೀವಲ್ಲ ಅದಕ್ಕೆ ಮೆಣಸು ಹಬ್ಬಿಸ್ತೀನಿ. ಸೊ ನನಗೆ 3ನೇ ವರ್ಷದಿಂದ ನಿಮಗೆ ಇಳುವರಿ ಸ್ಟಾರ್ಟ್ ಆಗುತ್ತದು. ಅರ್ಧ kg ಬರಲಿ ಬಿಡಿ, ನನಗೆ ಸಾಕು. 1,000 ಮೆಣಸಿನ ಗಿಡ ಹಾಕಿದ್ರೆ 500 kg ಮೆಣಸಿನ ಕಾಳು ಸಿಗುತ್ತೆ ನಿಮಗೆ. ಆಮೇಲೆ ಮಧ್ಯದಲ್ಲಿ ಬಾಳೆ, ಇಂಟರ್ಕ್ರಾಪು. ಸೊ ಎಲ್ಲ ಕಂಪ್ಲೀಟಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗು ನಮ್ಮದು. ಕಾಫಿ, ಜಾಯ್ಕಾಯಿ, ಕೋಕೋ, ಈವನ್ ವೆನಿಲಾ. ಸರ್, ನಾವು ಭೂಮಿ ತಾಯಿಗೆ ನೀವೇನು ಹಾಕಿಲ್ಲ ಅಂದರೆ ಒಂದು ಪಾರ್ಥೇನಿಯಂ ಬೆಳೆಯುತ್ತೆ, ಇಲ್ಲಾಂದರೆ ಹುಲ್ಲು ಬೆಳೆಯುತ್ತೆ. ಸೊ ಭೂಮಿ ತಾಯಿ ಖಾಲಿ ಜಾಗ ಇರೋ ಕಡೆಗೆ ಅದನ್ನು ಬೆಳೆಸ್ತಾಯಿದ್ದ ಭೂಮಿ ತಾಯಿ ಅಂದರೆ, ನಾವು ಯಾಕೆ ಆ ಖಾಲಿ ಇರೋ ಜಾಗದಲ್ಲಿ ಅದೇ ಥರದ ಗಿಡಗಳನ್ನ ನಾವು ಯಾಕೆ ಹಾಕ್ಬಾರ್ದು? ಆ ಒಂದು ಹುಲ್ಲಿನ ಜಾತಿ ಗಿಡಗಳಾಗಲಿ, ಇದನ್ನು ಹೇಳ್ತಾರೆ 5 ಲೇಯರ್ ಮೆಥಡು ಅಂತ ಹೇಳ್ತಾರೆ. ಬಟ್ ನನ್ನ ಅನಿಸಿಕೆ, ಖಾಲಿರೋ ಜಾಗದಲ್ಲಿ ಅದೇ ಜಾತಿ ಗಿಡಗಳನ್ನ ಹಾಕಿದ್ರೆ, ಏಲಕ್ಕಿ ಹಾಕ್ಬೋದು ನೀವು. 3 ವರ್ಷ ಆದಮೇಲೆ 50% ಶೇಡು, 50% ಬಿಸಿಲಿದ್ರೆ ಸಾಕು, ಏಲಕ್ಕಿ ಬರುತ್ತೆ. ನಮ್ಮ ಬಯಲುಸೀಮೆನಲ್ಲೂ ಬರುತ್ತೆ ಏಲಕ್ಕಿ. ನಾವು ಆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಸೊ ಆ ಪ್ರಯತ್ನದಲ್ಲಿದ್ದೀನಿ ನಾನು ಇವಾಗ. ಥ್ಯಾಂಕ್ ಯು. ಓಕೆ, ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ನಿಮ್ಮದೊಂದು ಇಮೇಲ್ ಐ ಡಿ ಹೇಳ್ಬಿಡಿ. ಯಾಕೆ ನಿಮ್ಮ ಫೋನ್ ನಂಬರ್ ಕೊಟ್ಟರೆ ಮತ್ತು ಫೋನ್ಗಳು ಬರ್ತಾ ಇರ್ತದೆ, ಇಮೇಲ್ ಮಾಡಿಬಿಟ್ರೆ ಏನಾದರೂ ಇದ್ದರೂ ನೀವು ಅಲ್ಲಿ ಮಾಹಿತಿನ ಹಂಚ್ಕೋಬೋದು. ಓಕೆ, ನಮ್ಮದು ಇಮೇಲ್ ಐ ಡಿ ಬಂದುಬಿಟ್ಟು ಅನಂತರಾಜು ANANTHARAJU.kavita KAVITHA@gmail.com. ಓಕೆ, ನಿಮಗೆ ಇಮೇಲ್ ಮಾಡಿದ್ರೆ ಏನಾದರೂ ಮಾಹಿತಿಗಳನ್ನ ಬೇಕಾದ್ರೆ ನೀವು ಅಲ್ಲಿ ಶೇರ್ ಮಾಡ್ಕೊಂಡು. ಖಂಡಿತವಾಗ್ಲಿ. ಓಕೆ, ಧನ್ಯವಾದಗಳು ಅನಂತರಾಜ್ ಅವರೇ. ನಿಮ್ಮ ಕೃಷಿಯಲ್ಲಿ ಒಂದೊಳ್ಳೆ ಅಚೀವ್ಮೆಂಟ್ ಆಗಲಿ ಅಂತ ಆಶಿಸ್ತೀವಿ. ಒಳ್ಳೆಯದು, ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ ಸರ್.